ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಕುಂಚನೂರು ಪುನರ್ವಸತಿ ಕೇಂದ್ರದಲ್ಲಿರುವ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಸಮುದಾಯ ಭವನದಲ್ಲಿ ವೇಮ ವಿಕಾಸ ವೇದಿಕೆ ಜಮಖಂಡಿ ಇವರ ಸಹಯೋಗದೊಂದಿಗೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನದ ಅಡಿಗಲ್ಲು ಸಮಾರಂಭ ಯಶಸ್ವಿಯಾಗಿ ಜರುಗಿತು. ಡಿಸೆಂಬರ್ 29ರ ಮಧ್ಯಾಹ್ನ 1 ಗಂಟೆ ಸಂದರ್ಭ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಮಹಾಯೋಗಿ ವೇಮನ ಸಂಸ್ಥಾನ ಮಠದ ರೆಡ್ಡಿ ಗುರುಪೀಠ ಎರೆಹೊಸಹಳ್ಳಿಯ ಶ್ರೀ ವೇಮನಾನಂದ ಮಹಾಸ್ವಾಮಿಗಳು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಚಿವ ಎಸ್.ಆರ್. ಪಾಟೀಲ್, ಶಾಸಕ ಜಗದೀಶ್ ಕುಡುಗುಂಟಿ, ಮಾಜಿ ಶಾಸಕ ಆನಂದ ನ್ಯಾಮಗೌಡ, ವೇಮ ವಿಕಾಸ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಆರ್.ಎನ್. ಸೋನ್ವಾಲ್ಕರ್ ಸೇರಿದಂತೆ ವಿವಿಧ ಮಠಾಧೀಶರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನದ ಅಡಿಗಲ್ಲು ಸಮಾರಂಭದ ವೇದಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಮಹಾಯೋಗಿ ವೇಮನ ಸಂಸ್ಥಾನ ಮಠ ರೆಡ್ಡಿ ಗುರುಪೀಠ ಎರೆಹೊಸಳ್ಳಿಯ ಶ್ರೀ ವೇಮನಾನಂದ ಮಹಾಸ್ವಾಮಿಗಳು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಚಿವ ಎಸ್.ಆರ್. ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ, ಶಾಸಕ ಜಗದೀಶ್ ಕುಡುಗುಂಟಿ, ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ, ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಜಿ.ಎಸ್. ನ್ಯಾಮಗೌಡ, ವೇಮ ವಿಕಾಸ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಆರ್.ಎನ್. ಸೋನ್ವಾಲ್ಕರ್ ಹಾಗೂ ವಿವಿಧ ಮಠಗಳ ಮಠಾಧೀಶರು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ, ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಾಸಕ ಜಗದೀಶ್ ಕುಡುಗುಂಟಿ ಅಧ್ಯಕ್ಷತೆ ನುಡಿಗಳನ್ನು ಆಡಿದರೆ, ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟನಾಪರ ನುಡಿಗಳನ್ನು ಆಡಿದರು. ವೇಮ ವಿಕಾಸ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಆರ್.ಎನ್. ಸೋನ್ವಾಲ್ಕರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ವೇತಾ ಕಲ್ಲೂರ್ ಹಾಗೂ ಅನಿತಾ ಪಾಟೀಲ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ವೇಮ ವಿಕಾಸ ವೇದಿಕೆ ಪ್ರಧಾನ ಕಾರ್ಯದರ್ಶಿ ರಮೇಶ್ ಪಾಟೀಲ್ ವಂದನಾರ್ಪಣೆಯನ್ನು ಮಾಡಿದರು. ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನ ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿ. ಯಾಕಂತಂದ್ರೆ ಅಂದಿನ ದಿನಮಾನಗಳಲ್ಲಿ ಮಹಿಳೆಯರು 4 ಗೋಡೆ ಮಧ್ಯದಲ್ಲಿ ಇದ್ದು ಬದುಕ್ತಕ್ಕಂಥ ಸಂದರ್ಭದಲ್ಲಿ 4 ಗೋಡೆ ಮಧ್ಯೆ ಇದ್ದು ಆಧ್ಯಾತ್ಮಿಕ ಚಿಂತನೆ ಮಾಡಿ ಆ ಮಲ್ಲಿಕಾರ್ಜುನನ ನಾವು ಪಡೀಲಿಕ್ಕೆ ಹೆಂಗೆ ಸಾಧ್ಯ ಐತೆ ಅಂತಕ್ಕಂಥದ್ದನ್ನ ಯಾರಾದರೂ ತೋರಿಸ್ಕೊಟ್ಟಿದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮ ಅಂತಕ್ಕಂಥದ್ದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವರ ಜೀವನವೇ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ. ನಾವು ಹೇಮರೆಡ್ಡಿಯಿಂದ ಏನು ಕಲಿಬಹುದು ಅಂತಂದ್ರೆ ಅತ್ಯಂತ ಸಹನೆಯಿಂದ, ತಾಳ್ಮೆಯಿಂದ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು ಅದೆಲ್ಲವನ್ನ ದೈವ ಭಕ್ತಿಯಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ನಮ್ಗೆ ಯಾರಾದರೂ ತೋರಿಸ್ಕೊಟ್ಟಿದ್ರೆ ಹೇಮರೆಡ್ಡಿ ಮಲ್ಲಮ್ಮನವರು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಈ ಒಂದು ಸುಂದರವಾದಂಥ ಕಾರ್ಯಾಲಯ ನಿರ್ಮಾಣ ಆಗಬೇಕಾಗಿದ್ರೆ ಬಹಳಷ್ಟು ಜನ ಹಿರಿಯರು ಕೈ ಜೋಡಿಸಿದ ಮೂಲಕ ಈ ಕಾರ್ಯಕ್ರಮವನ್ನು ಈ ಒಂದು ಸುಂದರವಾದಂಥ ಕಾರ್ಯಾಲಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಕೂಡ ಶಾಸಕರಿದ್ದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಾಲಯ ಪೂರ್ಣಗೊಳ್ಳಬೇಕಾಗಿದ್ರೆ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರಿಗೆ ಮನವಿ ಮಾಡಿಕೊಂಡು ಸುಮಾರು 1.5 ಕೋಟಿಯಷ್ಟು ಅನುದಾನವನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಇನ್ನೂವರೆಗೆ ಅನುದಾನ ಬಿಡುಗಡೆ ಆಗಿಲ್ಲ. ಶೀಘ್ರದಲ್ಲಿ ಬಿಡುಗಡೆ ಆಗಲಿಕ್ಕೆ ಏನೇನೋ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಸಮಾಜದ ಜೊತೆ ಇದ್ದು ಆ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಹೇಮರೆಡ್ಡಿ ಮಲ್ಲಮ್ಮನ ಹೆಸರಿನಲ್ಲಿ ಇಲ್ಲಿ ಒಂದು ಕಾರ್ಯಾಲಯ ಅತ್ಯಂತ ವ್ಯವಸ್ಥಿತ ನಡೀತದ. ಸಾರ್ವಜನಿಕರಿಗೆ ಕೇವಲ ಸಮಾಜಕ್ಕಲ್ಲ, ಯಾರೇ ಬಂದರೂ ಮದುವೆ ಕಾರ್ಯಕ್ರಮ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಕೊಡ್ತೀರಿ. ಇಂಥ ಅದ್ಭುತವಾದಂಥ ನಗರದಿಂದ ಸ್ವಲ್ಪ ದೂರದಲ್ಲಿ ಇದೇ ನಮ್ಮ ಮಂಗಲ ಭವನ ಆಗಿದೆ. ಇದರಿಂದ ಸಾಕಷ್ಟು ಸಾರ್ವಜನಿಕ ಅನುಕೂಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ನನ್ನ ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಇತಿಹಾಸ ಗೊತ್ತಿರಬೇಕಾಗ್ತದೆ. ಯುವ ಪೀಳಿಗೆಗೆ ಹೇಳಬೇಕು. ಅದನ್ನು ಒಬ್ಬ ಆದರ್ಶ ಸತಿಯಾಗಿ, ಆದರ್ಶ ತಾಯಿಯಾಗಿ, ಆದರ್ಶ ಅತ್ತಿಗೆಯಾಗಿ, ಆದರ್ಶ ಕುಟುಂಬದ ನಿರ್ವಾಹಕರಾಗಿ ಅವರೇನು ತಪಸ್ಸು ಮಾಡಿದರು ಮಲ್ಲಿಕಾರ್ಜುನ ಸ್ವಾಮಿನೂ ಒಲಿಸಿಕೊಂಡು ಯಾವ ಇವತ್ತು ಅನೇಕ ಸಮಾಜದಲ್ಲಿರುವಂಥ ದೋಷಗಳನ್ನು ತಿದ್ದಿ ಒಳ್ಳೆಯ ಚಾರಿತ್ರ್ಯ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮವರು ಒಂದು ತಪಸ್ಸು ಮಾಡಿದರು. ಅವ್ರು ಯಾವ ರೀತಿ ನಡ್ಕೊಂಡು ಅನ್ನೋದನ್ನು ಈಗಿನ ಸಮಾಜಕ್ಕೆ, ಈಗಿನ ಹೊಸ ಪೀಳಿಗೆಗೆ ಗೊತ್ತಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಂದಿರಗಳನ್ನು, ಮಠಗಳನ್ನು, ಪೂಜಾ ಸ್ಥಾನ ಮಾಡೋದು ಭಾಳ ಅನಿವಾರ್ಯ. ಅದರ ಭಾಳ ಯಶಸ್ವಿಯಾಗಿ ಮಾಡಿದ್ದೀರಿ. ಸರಿಯಾದಂಥ ಸ್ಥಳದಲ್ಲಿ ಮಾಡಿರಿ. ನಿಮಗೆ ಮಾತ್ರ, ರೆಡ್ಡಿ ಸಮಾಜಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೂ ಅನುಕೂಲ ಆಗಿದೆ. ಆನಂದ ನ್ಯಾಮಗೌಡರು ಹೇಳಿದರು, ರೆಡ್ಡಿ ಸಮಾಜ ಅಂದರೆ ಭಾಳ ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದಂಥ ಸಮಾಜ ಅಂತ. ಅದು ಯಾರಿಂದ ಸಾಧ್ಯ ಇದೆ? ಮಲ್ಲಮ್ಮನಿಂದ ಸಾಧ್ಯ ಆಗಿದೆ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನವನ್ನು ಇವತ್ತು ಆಗಿದೆ. ಈಗ ಸಾಕಷ್ಟು ನಮ್ಮ ಸಮಾಜವರೆಲ್ಲರಿದ್ದಾರೆ. ಅದೆಲ್ಲ ಕೂಡ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದಾರೆ.
ಮತ್ತು ಇಲ್ಲೂ ಕೂಡ ಆ ವಿನ್ಯಾಸ ನೋಡಿದೆ, ಚೆನ್ನಾಗಿದೆ. ಆಮೇಲೆ ನನ್ನ ಕಡೆಯಿಂದ ಒಂದು ನಮ್ಮ ಮೃಗ ಇಲಾಖೆಯಿಂದ ಒಂದು 50 ಲಕ್ಷ ರೂಪಾಯಿ ಕೊಡ್ತೀನಿ ಇದಕ್ಕೆ ಅಂತ ಹೇಳಿ ಆಗ ಇದು ಕಟ್ಟುವಾಗ ಅದು ನಮ್ಮ ಸರ್ಕಾರ ಇರಲಿಲ್ಲ. ನಾನೇ ವೈಯಕ್ತಿಕವಾಗಿ 10 ಲಕ್ಷ ಕೊಟ್ಟಿದ್ದೆ. 10 ಲಕ್ಷ ಕೊಟ್ಟಿದ್ದರು ಕರ್ನಾಟಕ ರಜೆ ಸಂಘದಿಂದ. ಮತ್ತು ರಜೆ ನಮ್ಮ ಮತ್ತು ಇನ್ನೊಂದು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಈಗ ನಮ್ಮ ಡಾಕ್ಟರ್ ನಾಯಕತ್ವದಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಡಾಕ್ಟರ್ ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ಸಮಾಜದ ಜನಗಣತಿಯನ್ನು ಮಾಡ್ತಿದ್ದಾರೆ. ಮತ್ತು ಈ ಭಾಗದಲ್ಲಿ ಸಾರ್ವಜನಿಕರು ಕೂಡ ಸಮುದಾಯ ಭವನ ಕಟ್ಟಿದ್ದೀರ. ಸಮುದಾಯ ಭವನ ಕಟ್ಟಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಅಷ್ಟು ಇನ್ನೂ ಸಂಘಟನೆ ಇರಲಿಲ್ಲ. ಅದರಿಂದ ಉದುಪುಡಿ ಮತ್ತು ಅವ್ರ ಟೀಮ್ಗೆ ಸ್ವಲ್ಪ ಕಟ್ಟೋದಕ್ಕೆ ಸ್ವಲ್ಪ ತೊಂದರೆನೂ ಆಯಿತು, ಸ್ವಲ್ಪ ನಿಧಾನವೂ ಆಯಿತು. ಆದರೆ ಈಗ ಸಂಘಟನೆ ಆಗಿದೆ ಸಮಾಜ. ನಮ್ಮ ಡಾಕ್ಟ್ರಿಗೆ ದೇವಸ್ಥಾನ ಕಟ್ಟೋದಕ್ಕಾಗಲಿ ಅಥವಾ ಇನ್ನೇನಾದರೂ ಕಾರ್ಯಕ್ರಮ ಹಾಕಿಕೊಂಡ್ರೆ ಕಟ್ಟೋದಕ್ಕೆ ಅಂಥ ಕಷ್ಟ ಆಗೋದಿಲ್ಲ. ನಿಮ್ಮ ಜೊತೆ ಇಡೀ ಸಮಾಜ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಾವೇನೇ ಮಾಡಲಿ, ಒಂದು ಹಾಸ್ಟೆಲ್ ಮಾಡಲಿ, ಒಂದು ಸಮುದಾಯ ಭವನ ಮಾಡಲಿ, ಒಂದು ಶಾಲೆ ಮಾಡಲಿ, ಕಾಲೇಜ್ ಮಾಡಲಿ, ಅದರಲ್ಲಿ ನಮ್ಮ ಸಮುದಾಯಕ್ಕೆ ಒಂದೇ ಸಮುದಾಯಕ್ಕೆ ಅನುಕೂಲ ಆಗಲ್ಲ, ಎಲ್ಲ ಸಮುದಾಯಕ್ಕೂ ಕೂಡ ಅನುಕೂಲ ಆಗುತ್ತೆ. ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಕೋರಮಂಗಲ ರೆಡ್ಡಿ ಜಿಲ್ಲೆಯ ಆವರಣದಲ್ಲಿ ಮತ್ತು ಇನ್ನೂ 5-6 ಕಡೆ ಸುಮಾರು 8,000 to 10,000 ಜನ ಮಕ್ಕಳು ಓದ್ತಾ ಇದ್ದಾರೆ. ಆ 8,000 to 10,000 ಜನ ಮಕ್ಕಳಲ್ಲಿ ನಮ್ಮ ಸಮಾಜದಲ್ಲಿರೋದು 1,000 ಕೂಡ ಇಲ್ಲ. ಉಳಿದಿರ್ತಕ್ಕಂಥವ್ರು ಬೇರೆ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಆದ್ದರಿಂದ ನಾವು ಏನೇ ಮಾಡಲಿ ನಮ್ಮ ಸಮುದಾಯ ಅಲ್ಲ, ಎಲ್ಲ ಸಮುದಾಯಗಳಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಈ ಒಂದು ಶ್ರೀಶೈಲ ಪೀಠದಲ್ಲಿ ಶ್ರೀ ಮಲ್ಲಿಕಾರ್ಜುನ ಪರಿಸರದಲ್ಲಿ ರಾಂಪುರದಲ್ಲಿ 1422 ಜನಿಸಿ ಬಂದಂಥ ಮಹಾಸಾಧ್ವಿ ಶಿವಶರಣಿ ದೇವತೆ ಮಲ್ಲಮ್ಮ. ಆ ಮಲ್ಲಮ್ಮನ ಚರಿತ್ರೆ ನಾವು ನೋಡಿದಾಗ ಮೈಯೆಲ್ಲ ತುಂಬುದ ಅಪಾರ ಎಂಥ ಕಷ್ಟಗಳು ಪಟ್ಟವರು ಮನೆತನದವರಾಗಲೆಲ್ಲ ಭರಮರೆಡ್ಡಿಯವರು ಹೇಗಿದ್ದರು, ಅವರೆಲ್ಲ ಕುಟುಂಬಪರವಾಗಿ ಹೇಗಿದ್ದರು ಕೂಡ ಚಿತ್ರೀಕರಣ ನಾವು ನೋಡಿದ್ದೀವಿ. ಬಹಳ ಕಷ್ಟಪಟ್ಟು ಎಷ್ಟೋ ಅಡುಗೆ ಮನೆಯಲ್ಲಿ ಎಷ್ಟು ಬಿಟ್ಟು ಬೀಸಲು ಹಿಡ್ಕೊಂಡು ಮನೆ ಕೆಲಸ ಮಾಡಿಸೋದ್ರೊಳಗೆ ಅದರಲ್ಲಿಯೂ ದೇವರ ಭಕ್ತಿ, ಮಲ್ಲಿಕಾರ್ಜುನ ಭಕ್ತರಾಗಿದೆ. ಕೊನೆಗೆ ಮಲ್ಲಿಕಾರ್ಜುನ ಅವಳ ತ್ರಾಸು ನೋಡಿ ಗಡಿಕಲ್ ದರ್ಶನ ಕೊಟ್ಟು ಅವರ ಕಾರ್ಯದಲ್ಲಿ ಕೂಡ ಸಹಾಯ ಸಹಕಾರ ಮಾಡಿದ್ರು ಶ್ರೀ ಮಲ್ಲಿಕಾರ್ಜುನ. ಏನು ಮಲ್ಲಮ್ಮ ಕೇಳಿದ್ರು ಮಲ್ಲಿಕಾರ್ಜುನ ದೇವರು ಬಂದು, ಏನು ವರ ಬೆಳೆದವ, ನೀನು ಭಾಳಷ್ಟು ಭಕ್ತಿಯಿಂದ ಸೇವೆ ಮಾಡ್ತಿದ್ದು ವರ ಬೆಳು. ಅಲ್ಲಿ ವರ ಒಂದೇ ಬೇಡಿದ್ದು ನಮ್ಮ ರೆಡ್ಡಿ ಮನೆತನದ ಎಲ್ಲ ನನ್ನ ಮಕ್ಕಳಿಗೆ, ರೆಡ್ಡಿ ಮನೆತನದ ಎಲ್ಲ ನನ್ನ ಬಂದವರಿಗೆ ಯಾವತ್ತೂ ಸುಖ ಸಂತೋಷ ನೆಮ್ಮದಿಯಿಂದ ಮಾಡು ಮತ್ತು ಅವರಿಗೆ ಸಾಕಷ್ಟು ಸಂಭ್ರಮವನ್ನು ಕೊಟ್ಟು ಎಲ್ಲವನ್ನು ಯಾವತ್ತೂ ಅವರು ಬಡತನದಲ್ಲಿ ಕಳೆಯಬಾರದು, ಶ್ರೀಮಂತಿಯನ್ನು ಕೊಟ್ಟು ಕಾಪಾಡೋದು ಬೇಡಿಕೊಂಡು ಶ್ರೀ ಹೇಮರೆಡ್ಡಿ ಮಲ್ಲಮ್ಮ.